ವಂದೇ ಮಾತರಂಗೆ 150 ವರ್ಷ ತುಂಬಿರುವ ಹಿನ್ನೆಲೆಯಲ್ಲಿ ಇವತ್ತು ಸಂಸತ್ನಲ್ಲಿ ವಿಸ್ತೃತವಾದಂತಹ ವಿಶೇಷವಾದಂತಹ ಚರ್ಚೆ ನಡೆಸಲಾಯಿತು. ವಿಷಯ ಪ್ರಸ್ತಾಪಿಸಿರುವಂತಹ ಪ್ರಧಾನಿ ಮೋದಿ ಗೀತೆಗೆ ಕಾಂಗ್ರೆಸ್ನಿಂದ ಸಿಗಬೇಕಾದಂಥ ಗೌರವ ಸಿಕ್ಕಿಲ್ಲ ಅಂತ ನೆಹರು ಅವರನ್ನು ಟಾರ್ಗೆಟ್ ಮಾಡಿದರು. ಇದಕ್ಕೆ ಸಂಸದೆ ಪ್ರಿಯಾಂಕಾ ಗಾಂಧಿ ಗೀತೆ ದೇಶದ ಜನರ ಹೃದಯದಲ್ಲಿದೆ, ಇದು ತಮ್ಮ ಲೋಪ ಮುಚ್ಚಿಕೊಳ್ಳುವ ತಂತ್ರ ಅಂತ ಸದನದಲ್ಲಿ ತಿರುಗೇಟು ಕೊಟ್ಟಿದ್ದಾರೆ. ವಂದೇ ಮಾತರಂ ಗೀತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷರ ವಿರುದ್ಧ ಒಂದಾಗಿ ಹೋರಾಡಲು ಮೊಳಗಿದ್ದ ಕ್ರಾಂತಿ ಗೀತೆ. ಬಂಕಿಮಚಂದ್ರ ಚಟ್ಟೋಪಾಧ್ಯಾಯರ ಆನಂದ ಮಠದಿಂದ ಸಿಡಿದು ಆಂಗ್ಲರ ವಿರುದ್ಧ ಒಗ್ಗೂಡಲು ಪ್ರೇರಕ ಶಕ್ತಿ. ಇಂತಹ ಮಾಂತ್ರಿಕ ಪದಗಳ ಗುಚ್ಛಕ್ಕೀಗ 150 ವರ್ಷಗಳ ಹರೆಯ. ಹೀಗಾಗಿ ಇದರ ಗೌರವಾರ್ಥ ಲೋಕಸಭೆಯಲ್ಲಿ ಸತತ 10 ಗಂಟೆಗಳ ಕಾಲ ಚರ್ಚೆ ನಡೆಸಲಾಯಿತು. ವಂದೇ ಮಾತರಂ 150 ವರ್ಷ की यात्रा ಸಂಸತ್ನಲ್ಲಿ ಮೊಳಗಿದ ವಂದೇ ಮಾತರಂ. ನೆಹರು ಕುಟುಂಬವನ್ನ ಕುಟುಕಿದ ನಮೋ. ಚರ್ಚೆಯ ಮೊದಲ ಭಾಗವಾಗಿ ವಿಷಯ ಪ್ರಸ್ತಾಪಿಸಿದ ಪ್ರಧಾನಿ ಮೋದಿ ವಂದೇ ಮಾತರಂ ಬ್ರಿಟಿಷ್ ದಬ್ಬಾಳಿಕೆಯ ಹೊರತಾಗಿಯೂ ಬಂಡೆಯಂತೆ ನಿಂತು ಏಕತೆಗೆ ಪ್ರೇರಣೆ ನೀಡಿತು. ಆದರೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮುಸ್ಲಿಂ ಲೀಗ್ ಒತ್ತಡಕ್ಕೆ ಮಣಿದು ಮಹೋನ್ನತ ಗೀತೆಯನ್ನ ತುಂಡರಿಸಲಾಯಿತು ಅಂತ ಕುಟುಕಿದ್ರು. वंदे मातरम के प्रति मुस्लिम लीग की विरोध की राजनीति तेज होती जा रही थी. मोहम्मद अली जिन्ना ने लखनऊ से 15 अक्टूबर 1937 को वंदे मातरम के विरुद्ध का नारा बुलंद किया. फिर कांग्रेस के तत्कालीन अध्यक्ष जवाहरलाल नेहरू को अपना सिंहासन डोलता दिखा. जिन्ना के विरोध के 5 दिन बाद ही 20 अक्टूबर को नेहरू जी ने नेताजी सुभाष बाबू को चिट्ठी लिखी. उस चिट्ठी में जिन्ना की भावना से नेहरू जी अपनी सहमति जताते. ಅಷ್ಟೇ ಅಲ್ಲ, ನಂತರದ ವಂದೇ ಮಾತರಂಗೆ 100 ವರ್ಷಗಳು ಪೂರೈಸಿದಾಗ ದೇಶದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿತ್ತು. ಆಗ್ಲೂ ದುರದೃಷ್ಟವಶಾತ್ ಭಾರತವು ಕರಾಳ ಅವಧಿಯನ್ನ ನೋಡ್ತಾ ಇತ್ತು ಅಂತ ಇಂದಿರಾ ಆಡಳಿತವನ್ನೂ ತೀಕ್ಷ್ಣವಾಗಿ ಕುಟುಕಿದ್ರು. वंदे मातरम 150 वर्ष की यात्रा अनेक पड़ावों से गुजरी है, लेकिन आदरणीय अध्यक्ष जी, वंदे मातरम का जब 50 वर्ष हुए तब देश गुलामी में जीने के लिए मजबूर था. और वंदे मातरम के 100 साल हुए तब देश आपातकाल की जंजीरों में जकड़ा हुआ था. जब वंदे मातरम 100 साल के अत्यंत उत्तम पर्व था, तब भारत के संविधान का गला घोंट दिया गया था. जब वंदे मातरम 100 साल का हुआ, तब देशभक्ति के लिए जीने मरने वाले लोगों को जेल के सलाखों के पीछे बंद कर दिया गया था. तो दुर्भाग्य से एक काला कालखंड हमारे इतिहास में उजागर हो गया. ಪ್ರಧಾನಿ ಮೋದಿ ಮಾತಿಗೆ ಕಾಂಗ್ರೆಸ್ ತೀವ್ರ ಆಕ್ಷೇಪ. ಇತಿಹಾಸದ ಪುಟಕ್ಕೆ ರಾಜಕೀಯ ಲೇಪನ ಅಂತ ಕಿಡಿ. ಪ್ರಧಾನಿ ಮೋದಿ ಮಾತಿಗೆ ಕಾಂಗ್ರೆಸ್ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಇವರ ಭಾಷಣದ ಇತಿಹಾಸವನ್ನ ಪುನಃ ಬರೆಯುವ ಮತ್ತು ಅದಕ್ಕೆ ರಾಜಕೀಯ ಬಣ್ಣ ಬಳಿಯುವ ಉದ್ದೇಶ ಹೊಂದಿತ್ತು ಅಂತ ಕಾಂಗ್ರೆಸ್ ಸದಸ್ಯ ಹಾಗೂ ಲೋಕಸಭೆ ಉಪನಾಯಕ ಗೌರವ್ ಗೊಗಾಯಿ ಕಿಡಿಕಾರಿದ್ರು. ಇನ್ನು ಚರ್ಚೆಯಲ್ಲಿ ಭಾಗಿಯಾದ ಪ್ರಿಯಾಂಕಾ ಗಾಂಧಿ ವಾದ್ರಾ ಸಂಸತ್ತಿನಲ್ಲಿ ವಂದೇ ಮಾತರಂ ಬಗ್ಗೆ ಚರ್ಚೆಯೇ ಅಗತ್ಯವಿಲ್ಲ, ಇದು ಸಾರ್ವಜನಿಕ ಸಮಸ್ಯೆಗಳಿಂದ ಗಮನವನ್ನ ಬೇರೆಡೆ ಸೆಳೆಯಲು ಯತ್ನ ಅಂತ ತಿರುಗೇಟು ಕೊಟ್ರು. तो ये जो इतिहास को दोबारा लिखने की, रिवाइज करने की जो मंशा आज प्रधानमंत्री मोदी जी के भाषण में मुझे सुनाई दी.
कि एक राजनीतिक रंग इस पूरे वंदे मातरम के चर्चा को देने का था। उन्होंने उजागर किया कांग्रेस वर्किंग कमेटी का और पंडित नेहरू जी का। और ये एक आदत है सर, ये मेरे पास एक टेबल है कि जब जब प्रधानमंत्री मोदी जी किसी भी विषय पे बोलते हैं तो पंडित नेहरू जी का नाम कितने बार लेते हैं और कांग्रेस पार्टी का नाम कितने बार लेते हैं। 1937 में नेताजी सुभाष चंद्र बोस ने पंडित जवाहरलाल नेहरू को एक चिट्ठी लिखी थी जिसका जिक्र आपके प्रधानमंत्री ने नहीं किया। सुन लीजिए सुभाष चंद्र बोस जी ने क्या कहा, सुन लीजिए। माय डियर जवाहर, reference Vande Mataram. We shall have a talk in Calcutta and also discuss the question in the working committee if you bring it up there. I have written to Dr. Tagore to discuss this matter with you when you visit Santi Niketan. Please do not forget to have a talk with him when you visit Santi Niketan. ಸುದೀರ್ಘ ಚರ್ಚೆ ವೇಳೆ ಬಿಜೆಪಿ ಮತ್ತು ವಿಪಕ್ಷಗಳ ಮಧ್ಯೆ ವಾಕ್ ಸಮರವೇ ನಡೆದು ಹೋಗಿದೆ. ವಂದೇ ಮಾತರಂ ಚರ್ಚೆಯಲ್ಲಿ ಭಾಗಿಯಾಗದ ರಾಹುಲ್ ಗಾಂಧಿ ವಿರುದ್ಧ ಬಿಜೆಪಿ ಕಿಡಿಕಾರಿದೆ. ನಾಳೆ ರಾಜ್ಯಸಭೆಯಲ್ಲೂ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಯಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.